ಬೌದ್ಧ ಧರ್ಮದ ಕುರಿತಾಗಿ ಬೌದ್ಧ ಧರ್ಮದ ನಾಶಕ್ಕೆ ಸಂಬಂಧಪಟ್ಟ ಹಾಗೆ, ಅವಸಾನಕ್ಕೆ ಸಂಬಂಧಪಟ್ಟ ಹಾಗೆ ಅಂಬೇಡ್ಕರ್ ಅವರ ಚಿಂತನೆ ಏನಿತ್ತು? ಭಾರತದಲ್ಲಿ ಬುದ್ಧ ಧರ್ಮದ ಪತನಕ್ಕೆ ಮುಸಲ್ಮಾನರ ದಾಳಿಗಳು ಕಾರಣವಾಗಿವೆ ಎಂಬುದರಲ್ಲಿ ಏನೂ ಸಂಶಯವಿಲ್ಲ ಅನ್ನುವಂತಹ ತೀರ್ಮಾನವನ್ನು ತೆಗೊಳ್ತಾರೆ. ಬೌದ್ಧ ಧರ್ಮ ಯಾಕೆ ಅವಸಾನ ಹೊಂದಿತು ಅನ್ನುವ ಅಂಬೇಡ್ಕರ್ ಅವರು ಕಂಡುಕೊಂಡ ಸತ್ಯವನ್ನು ಮಾತನಾಡುತ್ತಾ ಇಲ್ಲ. ಅಂಬೇಡ್ಕರ್ ಅವರು ಕೆಲವು ವಿಷಯಗಳಲ್ಲಿ ಆ ಕಾಲದಲ್ಲಿ ಒಂದು ಬಹಳ ನಿಖರ ಅಂತ ಹೇಳಬಹುದಾದಂತಹ ಉತ್ತರವನ್ನು ಕೊಟ್ಟಿದ್ರು. ನಾನು ನನ್ನ ಉಪನ್ಯಾಸದ ಮುಂದಿನ ಒಂದಷ್ಟು ಭಾಗಗಳಲ್ಲಿ ಅಂಬೇಡ್ಕರ್ ಅವರು ಈ ರೀತಿ ಒಂದು ಕಾಲಕ್ಕೆ ಬಹಳ ಗೊಂದಲ ಅಂತ ಕಾಣ್ತಾ ಇದ್ದ, ಇನ್ನೂ ಅನೇಕ ಜನ ವಿದ್ವಾಂಸರು ಅದಕ್ಕೊಂದು ಸ್ಪಷ್ಟವಾದ ಉತ್ತರವನ್ನು ಕಂಡುಕೊಳ್ಳುವುದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಂತಹ ಕಾಲಘಟ್ಟದಲ್ಲಿ ಅಂಬೇಡ್ಕರು ಬಹಳ ಸ್ಪಷ್ಟವಾಗಿ ಉತ್ತರವನ್ನು ಕಂಡುಕೊಂಡಂತಹ, ಬಹಳ ನಿಶ್ಚಿತ ಸ್ವರೂಪದಲ್ಲಿ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದಂತಹ ಕೆಲವು ಸಂಗತಿಗಳನ್ನು ಉಲ್ಲೇಖ ಮಾಡಬೇಕು. ಇದು ಈ ವಿಷಯಗಳು ಕೂಡ ಇವತ್ತು ಬಿಡುಗಡೆಗೊಳ್ಳುತ್ತಾ ಇರುವ ಈ ಕೃತಿಯಲ್ಲಿ ಉಲ್ಲೇಖ ಆಗಿದೆ. ಅಲ್ಲಲ್ಲಿ ಈ ಕುರಿತಾದಂತಹ ಚರ್ಚೆಗಳು ನಡೆದಿದೆ. ಬೌದ್ಧ ಧರ್ಮದ ಕುರಿತಾಗಿ ಬೌದ್ಧ ಧರ್ಮದ ನಾಶಕ್ಕೆ ಸಂಬಂಧಪಟ್ಟ ಹಾಗೆ, ಅವಸಾನಕ್ಕೆ ಸಂಬಂಧಪಟ್ಟ ಹಾಗೆ ಅಂಬೇಡ್ಕರ್ ಅವರ ಚಿಂತನೆ ಏನಿತ್ತು? ಇನ್ನೊಂದು ಅಂಶ, ಬೌದ್ಧ ಧರ್ಮ ಒಂದು ಕಾಲಕ್ಕೆ ಭಾರತದಲ್ಲಿ ಎಲ್ಲ ಕಡೆಗೆ ಅದು ಪ್ರಚಾರದಲ್ಲಿತ್ತು, ಸಾಕಷ್ಟು ಪ್ರದೇಶಗಳಲ್ಲಿ ಬೌದ್ಧ ಅನುಯಾಯಿಗಳಿದ್ದರು. ಇಂತಹ ಒಂದು ಬೌದ್ಧ ಧರ್ಮ ಅಥವಾ ಬೌದ್ಧ ಧಮ್ಮ ಅಥವಾ ಬೌದ್ಧ ಜೀವನ ಕ್ರಮ ಯಾಕೆ ನಾಶ ಆಯಿತು? ಇದರ ಮೇಲೆ ಕೂಡ ಇವತ್ತು ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿ ಅಂತ ಹೇಳುವವರಾಗಲಿ, ಅಥವಾ ಅಂಬೇಡ್ಕರ್ ಅವರು ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿದ್ರು ಅಂತ ಹೇಳುವವರಾಗಲಿ, ಬೌದ್ಧ ಧರ್ಮ ಯಾಕೆ ಅವಸಾನ ಹೊಂದಿತು ಅನ್ನುವ ಅಂಬೇಡ್ಕರ್ ಅವರು ಕಂಡುಕೊಂಡ ಸತ್ಯವನ್ನು ಮಾತನಾಡುತ್ತಾ ಇಲ್ಲ. ಯಾಕೆ ಮಾತನಾಡ್ತಾ ಇಲ್ಲ ಅನ್ನುವುದು ಬಹುತೇಕ ಮುಂದಿನ ಅವರ ಮಾತುಗಳಲ್ಲಿ ನಾವು ನೋಡುವುದಕ್ಕೆ ಸಾಧ್ಯ ಇದೆ. ಏನಿದೆ ಅವರ ಮಾತುಗಳಲ್ಲಿ? ಅವರಿಗೆ ಒಂದು ಮನಸ್ಸಿನಲ್ಲಿ ಒಂದು ಕೊರಗಿತ್ತು. ಇಂತಹ ಒಂದು ಬೌದ್ಧ ಜೀವನ ಕ್ರಮ ಎಲ್ಲ ಕಡೆಗಿದ್ದದ್ದು ಯಾಕೆ ಅವಸಾನ ಆಯಿತು? ಯಾಕೆ ಅದು ಇಷ್ಟೊಂದು ಕನಿಷ್ಠ ಮಟ್ಟಕ್ಕೆ, ಇಷ್ಟೊಂದು ಕಡಿಮೆ ಜನ ಅನುಯಾಯಿಗಳಿರುವಂತಹ ಒಂದು ಹಂತಕ್ಕೆ ಬಂತು ಅನ್ನುವುದನ್ನು ಅವರು ಹೇಳುತ್ತಾರೆ. ಭಾರತದಲ್ಲಿ ಜನಸಾಮಾನ್ಯರ ಜೀವನ ಕ್ರಮ ಆಗಿತ್ತು, ಧರ್ಮವಾಗಿತ್ತು, ಯಾಕೆ ಅವಸಾನ ಹೊಂದಿತ್ತು? ಅದೇ ಹೊತ್ತಿಗೆ ಚೀನಾ, ಜಪಾನ್, ಜರ್ಮನ್, ಶ್ರೀಲಂಕಾ ಈ ಮೊದಲಾದ ದೇಶಗಳಲ್ಲಿ ಯಾಕೆ ಅದು ಜೀವಂತವಾಗಿ ಉಳಿಯಿತು? ಯಾಕೆ ಅಲ್ಲಿ ಬೌದ್ಧ ಧರ್ಮ ಇನ್ನೂ ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಆಚರಣೆಯಲ್ಲಿ ಇದೆ ಅನ್ನುವಂತಹ ಒಂದು ಚಿಂತನೆ ಅಂಬೇಡ್ಕರ್ ಅವರಲ್ಲಿತ್ತು. ಅದಕ್ಕೆ ಅವರು ಪ್ರಾಚೀನ ಭಾರತದಲ್ಲಿ ಕ್ರಾಂತಿ ಮತ್ತು ಪ್ರತಿಕ್ರಾಂತಿ ಅನ್ನುವಂಥ ಒಂದು ಕೃತಿಯನ್ನು ಬರೀತಾರೆ. ಆ ಕೃತಿ ಒಳಗಡೆಗೆ ಅವರು ಸಾಕಷ್ಟು ಸಂಗತಿಗಳನ್ನು ಹೇಳ್ತಾರೆ. ಅದರಲ್ಲಿ ಒಂದು ಯಾವುದು ಕೇಳಿದರೆ, ನಮ್ಮಲ್ಲಿ ಬಹಳ ಪ್ರಚಲಿತದಲ್ಲಿರುವ ಮತ್ತು ಬಹಳ ಪ್ರಸಿದ್ಧವಾಗಿರುವಂತಹ ಒಂದು ವಾದ ಏನು ಕೇಳಿದರೆ, ಶಂಕರಾಚಾರ್ಯರ ಕಾರಣಕ್ಕಾಗಿ ಬೌದ್ಧ ಧರ್ಮ ಅವಸಾನ ಹೊಂದಿತು ಅನ್ನುವಂತಹ ಒಂದು ಏನಿತ್ತಲ್ಲ, ಅದನ್ನು ಅಂಬೇಡ್ಕರ್ ಅವರು ನಿರಾಕರಿಸ್ತಾರೆ. ಶಂಕರಾಚಾರ್ಯರ ತತ್ವಜ್ಞಾನ ಮತ್ತು ಯುಕ್ತಿವಾದದಿಂದಾಗಿ ಬೌದ್ಧ ಧರ್ಮಕ್ಕೆ ಹಿನ್ನಡೆಯಾಯಿತು ಎನ್ನುವ ಸಿದ್ಧಾಂತವನ್ನು ಅಂಬೇಡ್ಕರ್ ಅವರು ಸಂಪೂರ್ಣವಾಗಿ ನಿರಾಕರಿಸ್ತಾರೆ. ಮತ್ತು ಅವರು ಹೇಳ್ತಾರೆ, ನನ್ನ ಪ್ರಕಾರ ಇದು ತಪ್ಪು. ಯಾವುದು? ಶಂಕರಾಚಾರ್ಯರ ತತ್ವಜ್ಞಾನ ಮತ್ತು ಯುಕ್ತಿವಾದದಿಂದ ಬೌದ್ಧ ಧರ್ಮ ಅವಸಾನ ಆಯಿತು ಅನ್ನುವಂಥ ವಿಚಾರವನ್ನು ಉಲ್ಲೇಖ ಮಾಡಿ ಹೇಳ್ತಾರೆ, ನನ್ನ ಪ್ರಕಾರ ಇದು ತಪ್ಪು. ಶಂಕರಾಚಾರ್ಯರ ನಿಧನದ ಬಳಿಕ ಹಲವು ವರ್ಷಗಳ ಕಾಲ ಭಾರತದಲ್ಲಿ ಬೌದ್ಧ ಧರ್ಮವು ಉತ್ಕೃಷ್ಟ ಸ್ಥಿತಿಯಲ್ಲಿತ್ತು ಅಂತ ಹೇಳ್ತಾರೆ. ಮಾತ್ರ ಅಲ್ಲ, ಭಾರತದಲ್ಲಿ ಬುದ್ಧ ಧರ್ಮದ ಪತನಕ್ಕೆ ಮುಸಲ್ಮಾನರ ದಾಳಿಗಳು ಕಾರಣವಾಗಿವೆ ಎಂಬುದರಲ್ಲಿ ಏನೂ ಸಂಶಯವಿಲ್ಲ ಅನ್ನುವಂತಹ ತೀರ್ಮಾನವನ್ನು ತೆಗೊಳ್ತಾರೆ. ಯಾಕೆ? ಅವ್ರು ಹೇಳ್ತಾರೆ, ಬುತ್ ಅನ್ನುವಂಥ ಒಂದು ಶಬ್ದವನ್ನು ಉಲ್ಲೇಖ ಮಾಡ್ತಾರೆ. ಬುದ್ಧದ ಶತ್ರುವಾಗಿ ಇಸ್ಲಾಂ ಅನ್ನುವುದು ಬಂದಿತ್ತು. ಬುತ್ ಅಂದರೆ ಮೂರ್ತಿ ಅಂತ. ಇಸ್ಲಾಮಿನ ವಿರೋಧ ಮೂರ್ತಿ ಆರಾಧನೆಗೆ, ಮೂರ್ತಿ ಪೂಜೆಗೆ ಇತ್ತು. ಹಾಗಾಗಿ ಬುತ್ ಅನ್ನುವುದರ ಇದು ಬುದ್ಧ ಈ ಶಬ್ದದ ಅರೇಬಿಕ್ ಅಪಭ್ರಂಶ. ಹೀಗಾಗಿ ಮುಸಲ್ಮಾನರ ಮನಸ್ಸಿನಲ್ಲಿ ಮೂರ್ತಿ ಪೂಜೆ ಮತ್ತು ಬೌದ್ಧ ಧರ್ಮ ಅಭಿನ್ನ ಎನ್ನುವಂಥ ಒಂದು ಕಲ್ಪನೆ ಇತ್ತು. ಮುಸಲ್ಮಾನರಿಗೆ ಅವೆರಡೂ ಒಂದೇ ಆಗಿತ್ತು. ನೀವು ಮೂರ್ತಿ ಪೂಜೆ ಮಾಡುವುದು ಅಥವಾ ಬುದ್ಧ ಧರ್ಮವನ್ನು ಪಾಲನೆ ಮಾಡುವುದು, ಇವೆರಡೂ ಕೂಡ ಒಂದೇ ಆಗಿದ್ದರಿಂದ ಮೂರ್ತಿ ಪೂಜೆಯ ವಿರುದ್ಧ ಆಗಿದ್ದಂತಹ ಮುಸಲ್ಮಾನರು ಮೂರ್ತಿ ಭಂಜನೆಯ ಕಾರ್ಯವನ್ನು, ಬೌದ್ಧ ಧರ್ಮವನ್ನು ನಾಶಪಡಿಸುವ ಕಾರ್ಯವೇ ಆಗಿತ್ತು
ಇಸ್ಲಾಂ ಭಾರತದಲ್ಲಿ ಮಾತ್ರವೇ ಬೌದ್ಧ ಧರ್ಮವನ್ನು ನಾಶಪಡಿಸಲಿಲ್ಲ, ಅದು ಹೋದಲ್ಲೆಲ್ಲ ನಾಶಪಡಿಸಿತು. ಇಸ್ಲಾಮಿನ ಪ್ರಚಾರದಲ್ಲಿ ಬರುವುದಕ್ಕಿಂತ ಮೊದಲು ಬ್ಯಾಕ್ಟ್ರಿಯಾ, ಪಾರ್ಥಿಯ, ಅಫ್ಘಾನಿಸ್ತಾನ, ಗಾಂಧಾರ, ಚೀನಿ, ತುರ್ಕಿಸ್ತಾನ, ಸಂಪೂರ್ಣ ಏಷ್ಯಾದ ಧರ್ಮ ಅದು ಬೌದ್ಧ ಧರ್ಮವೇ ಆಗಿತ್ತು ಅನ್ನುವುದನ್ನು ಅಂಬೇಡ್ಕರ್ ಅವರು ಹೇಳ್ತಾರೆ. ಅದಕ್ಕೆ ಪೂರಕವಾಗಿ ಸರ್ ವಿನ್ಸೆಂಟ್ ಸ್ಮಿತ್ ಅವರು ಒಂದು ಹೇಳಿದಂತಹ ಮಾತನ್ನು ಉಲ್ಲೇಖ ಮಾಡ್ತಾರೆ. ಸಾಂಪ್ರದಾಯಿಕ ಹಿಂದೂಗಳು ಮಾಡಿದ ಕಿರುಕುಳಕ್ಕಿಂತಲೂ ಮುಸಲ್ಮಾನ ದಾಳಿಕೋರರು ಅನೇಕ ಸ್ಥಳಗಳಲ್ಲಿ ನಡೆಸಿದ ಭೀಕರ ಹತ್ಯಾಕಾಂಡಗಳು ಹೆಚ್ಚು ಪರಿಣಾಮಕಾರಿಯಾಗಿದ್ದವು ಮತ್ತು ಭಾರತದ ಅನೇಕ ಪ್ರಾಂತಗಳಿಂದ ಬೌದ್ಧ ಧರ್ಮವು ಅದೃಶ್ಯವಾಗಲು ಬಹುಮಟ್ಟಿಗೆ ಕಾರಣವಾಯಿತು ಅನ್ನುವ ವಿನ್ಸೆಂಟ್ ಸ್ಮಿತ್ ಅವರ ಮಾತನ್ನು ಅಂಬೇಡ್ಕರ್ ಅವರು ಇಲ್ಲಿ ಉಲ್ಲೇಖ ಮಾಡ್ತಾರೆ. ಈ ರೀತಿ ಇನ್ನೂ ಒಂದು ಪ್ರಶ್ನೆ ಅಂಬೇಡ್ಕರ್ ಅವರ ಮನಸ್ಸಿನಲ್ಲಿ ಉಳಿಯುತ್ತದೆ. ಅದೇನು ಕೇಳಿದ್ರೆ, ಏಕಕಾಲಕ್ಕೆ ಇಲ್ಲಿ ಹಿಂದೂ ಧರ್ಮವೂ ಇತ್ತು, ಅವರು ಅದನ್ನು ಬ್ರಾಹ್ಮಣ ಧರ್ಮ ಅಂತ ಹೇಳ್ತಾರೆ, ಮತ್ತು ಬೌದ್ಧ ಧರ್ಮವೂ ಇತ್ತು. ನಾಶವಾದದ್ದು ಬರೇ ಬೌದ್ಧ ಧರ್ಮ ಮಾತ್ರ ಆಯಿತು, ಯಾಕೆ ಇಲ್ಲಿನ ಹಿಂದೂ ಧರ್ಮ ನಾಶ ಆಗಲಿಲ್ಲ? ಈ ಪ್ರಶ್ನೆ ಅವರಲ್ಲಿ ಉಳಿಯುತ್ತದೆ. ಬ್ರಾಹ್ಮಣ ಧರ್ಮ ಅವರು ಹೇಳುವ ಹಿಂದೂ ಧರ್ಮದ ಪದ ಅದು ಉಳಿಯಿತು ಅಂತ ಒಪ್ಪಿಕೊಂಡ್ರೆ ಬೌದ್ಧ ಧರ್ಮದ ಪತನಕ್ಕೆ ಇಸ್ಲಾಂನ ಖಡ್ಗ ಕಾರಣವಲ್ಲವೆಂದು ಅರ್ಥವಾಗುವುದಿಲ್ಲ ಅಂತ ಹೇಳ್ತಾರೆ. ಅಂದರೆ ಮುಸ್ಲಿಂ ದಾಳಿಯ ಆಪತ್ತನ್ನು ಎದುರಿಸಲು ಬ್ರಾಹ್ಮಣ ಧರ್ಮಕ್ಕೆ ಸಾಧ್ಯವಾದುದಕ್ಕೆ ಮತ್ತು ಬೌದ್ಧ ಧರ್ಮಕ್ಕೆ ಅಸಾಧ್ಯವಾಗುವಂತೆ ಮಾಡಿದ ಕುತೂಹಲಕರವಾದ 3 ಕಾರಣಗಳನ್ನು ಅಂಬೇಡ್ಕರ್ ಅವರು ಗುರುತಿಸ್ತಾರೆ. ಅದು ಯಾವುದು ಅಂತಂದರೆ, ಮೊದಲನೆಯದು ಬ್ರಾಹ್ಮಣ ಧರ್ಮಕ್ಕಿದ್ದಂಥ ಅಂದರೆ ಹಿಂದೂ ಧರ್ಮಕ್ಕಿದ್ದಂಥ ರಾಜಾಶ್ರಯ, ಎರಡನೇದ್ದು ಬೌದ್ಧ ಪೌರೋಹಿತ್ಯ ಇಸ್ಲಾಮಿನಿಂದ ನಾಶ ಹೊಂದಿದ್ದು, ಮೂರನೆಯದ್ದು ಬೌದ್ಧ ಜನತೆಯು ಇಸ್ಲಾಂ ಧರ್ಮವನ್ನು ಸ್ವೀಕರಿಸಿದ್ದು. ಇದು 3 ಮುಖ್ಯ ಕಾರಣಗಳು ಬೌದ್ಧ ಧರ್ಮದ ಅವಸಾನಕ್ಕೆ ಅನ್ನೋದನ್ನು ಅಂಬೇಡ್ಕರ್ ಅವರು ಗುರುತಿಸ್ತಾರೆ. ಮುಸ್ಲಿಂ ದಾಳಿಕೋರರ ಹೊಡೆತ ಮತ್ತು ತುಳಿತಕ್ಕೊಳಗಾದಂಥ ಬೌದ್ಧ ಧರ್ಮಕ್ಕೆ ಅವತ್ತಿನ ರಾಜಾಶ್ರಯ ಇಲ್ಲದೆ ಇರುವುದರಿಂದ ಅದು ಸಂಪೂರ್ಣವಾಗಿ ನಿರ್ಲಕ್ಷ್ಯಕ್ಕೆ ಒಳಗಾಯಿತು. ಮುಸಲ್ಮಾನ ದಾಳಿಕೋರರು ಬೌದ್ಧ ವಿಶ್ವವಿದ್ಯಾನಿಲಯಗಳನ್ನು ಕೊಳ್ಳೆ ಹೊಡೆದ್ರು. ನಳಂದ, ವಿಕ್ರಮಶಿಲಾ, ಜಗದ್ದಲ, ಓದಂತಪುರಿ ಈ ಮೊದಲಾದ ವಿಶ್ವವಿದ್ಯಾನಿಲಯಗಳ ಅಲ್ಲಿದ್ದಂತಹ ಬೌದ್ಧ ವಿಹಾರಗಳನ್ನು ಸಂಪೂರ್ಣ ನಾಶ ಮಾಡ್ತಾರೆ, ಅಲ್ಲಿರುವಂತಹ ಗ್ರಂಥಗಳನ್ನೆಲ್ಲ ಸುಟ್ಟು ಹಾಕ್ತಾರೆ ಅನ್ನುವುದನ್ನು ಅವರು ಆ ಪ್ರಬಂಧದಲ್ಲಿ ಉಲ್ಲೇಖ ಮಾಡ್ತಾ ಮುಂದುವರೆದು, ಇಸ್ಲಾಮಿಕ್ ದಾಳಿಕೋರರು ಬೌದ್ಧ ಪೌರೋಹಿತ್ಯದ ಕಗ್ಗೊಲೆಯ ಕೊಡಲಿಯಿಂದ ಮೂಲ ಬೇರನ್ನೇ ಕತ್ತರಿಸಿದಂತಾಯಿತು. ಏಕೆಂದರೆ ಬೌದ್ಧ ಪೌರೋಹಿತ್ಯವನ್ನು ಸಂಹರಿಸಿ ಇಸ್ಲಾಂ ಬೌದ್ಧ ಧರ್ಮವನ್ನು ಸಂಹರಿಸಿತು. ಬೌದ್ಧ ಧರ್ಮವನ್ನು ಸಂಹಾರ ಮಾಡಿದ್ದು ಹೇಗೆ ಅಂದರೆ, ಬೌದ್ಧ ಪೌರೋಹಿತ್ಯ ಅನ್ನುವಂತಹ ಒಂದು ಏನು ವರ್ಗ ಇತ್ತು ಅಥವಾ ಏನೊಂದು ಗುಂಪು ಇತ್ತು, ಜ್ಞಾನಿಗಳ ಒಂದು ಗುಂಪೇನಿತ್ತು, ಅವರ ಸಂಹಾರದ ಮೂಲಕ ಇಡೀ ಬೌದ್ಧ ಧರ್ಮದ ಸಂಹಾರ ಆಯಿತು. ಇದು ಬುದ್ಧನು ಸ್ಥಾಪಿಸಿದ ಧರ್ಮದ ಮೇಲೆ ಭಾರತದಲ್ಲೇ ಸಂಭವಿಸಿದ ಅತಿ ದೊಡ್ಡ ಆಪತ್ತು. ಪುರೋಹಿತ ವರ್ಗವು ನಾಶ ಹೊಂದಿತು, ಇಲ್ಲದೆ ಭಾರತದಿಂದ ಹೊರಗೆ ಓಡಿ ಹೋಯಿತು. ಬೌದ್ಧ ಧರ್ಮದ ಜ್ವಾಲೆಯನ್ನು ಉರಿಸತಕ್ಕವರು ಯಾರೂ ಉಳಿಯಲಿಲ್ಲ. ಮುಂದೆ ಬೌದ್ಧ ಧರ್ಮವನ್ನು ತಕೊಂಡು ಹೋಗಬಹುದಾದವರು ಯಾರೂ ಉಳಿಲಿಲ್ಲ. ಯಾಕೆಂದರೆ ಪೌರೋಹಿತ್ಯ ಅನ್ನುವುದು ಸಂಪೂರ್ಣವಾಗಿ, ಜ್ಞಾನಿ ವರ್ಗ ಅನ್ನುವುದು ಸಂಪೂರ್ಣವಾಗಿ ಇಲ್ಲಿ ನಾಶವಾಗಿ ಹೋಯಿತು ಅನ್ನೋದನ್ನು ಹೇಳ್ತಾ, ಆದರೆ ಬ್ರಾಹ್ಮಣ ಧರ್ಮದಲ್ಲಿ ಹಾಗಾಗಲಿಲ್ಲ. ಇಲ್ಲಿ ಬದುಕಿದ ಪ್ರತಿಯೊಬ್ಬ ಬ್ರಾಹ್ಮಣರೂ ಪುರೋಹಿತರಾದರು, ಮರಣ ಹೊಂದಿದ ಪುರೋಹಿತರ ಸ್ಥಾನವನ್ನು ತುಂಬಿದರು. ಈ ಕಾರಣಕ್ಕಾಗಿ ಆ ಜ್ಞಾನ ಪರಂಪರೆ ಮುಂದುವರಿಯಿತು. ಆದರೆ ಬೌದ್ಧರಲ್ಲಿ ಹೀಗಾಗಲಿಲ್ಲ. ಆ ಕಾರಣಕ್ಕಾಗಿ ಆ ಜ್ಞಾನ ಪರಂಪರೆ ಮುಂದೆ ಪ್ರಸಾರ ಆಗಲಿಲ್ಲ, ಮುಂದಕ್ಕೆ ಹೋಗಲಿಲ್ಲ ಅನ್ನೋದನ್ನು ಅಂಬೇಡ್ಕರ್ ಹೇಳ್ತಾರೆ. ಅದಕ್ಕೆ ಪೂರಕವಾಗಿ ಸಾಕಷ್ಟು ವಿದ್ವಾಂಸರ ಮಾತುಗಳನ್ನು ಅವರು ಅಲ್ಲಿ ಉಲ್ಲೇಖ ರೂಪದಲ್ಲಿ ಕೊಡ್ತಾರೆ. ಬಹುತೇಕ ನಾವೆಲ್ಲರೂ ಕೂಡ ಓದಬೇಕಾಗಿರುವಂತಹ ಪ್ರಬಂಧಗಳಿದು ಅಂತ ಭಾವಿಸ್ತೇನೆ.